ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪದೇ ಪದೇ ಪರೀಕ್ಷೆಗಳಲ್ಲಿ ಕೇಳಲಾಗುವ ಒಂದು ಟಫೆಸ್ಟ್ ಏರಿಯಾ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ 150ಕ್ಕೂ ಹೆಚ್ಚು ಪ್ರಶ್ನೋತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಇದೊಂದೇ ವಿಡಿಯೋದಲ್ಲಿ ನಿಮಗೆ ಆಲ್ಮೋಸ್ಟ್ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳು ಕವರ್ ಆಗ್ತವೆ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ನೈಸರ್ಗಿಕ ಕಚ್ಚಾ ವಸ್ತುಗಳಿಂದ ತಯಾರು ಮಾಡಿದ ವಸ್ತುಗಳಿಗೆ ಈ ರೀತಿ ಕರೀತಾರೆ. ನೈಸರ್ಗಿಕ ಕಚ್ಚಾ ವಸ್ತುಗಳಿಂದ ತಯಾರು ಮಾಡಿದ ವಸ್ತುಗಳಿಗೆ ಏನು ಕರೀತಾರೆ ಕೇಳಿದ್ರೆ ಆಪ್ಷನ್ ಸಿ ಸಂಶ್ಲೇಷಿತ ವಸ್ತುಗಳು ಅಂತ ಕರೀತಾರೆ. ಸಂಶ್ಲೇಷಿತ ವಸ್ತುಗಳು. ಪಾಲಿಥೀನ್, ಪಾಲಿಮರ್, ಈ ಮೊನೋಮರ್ ಘಟಕಗಳಿಂದ ಆಗಿದೆ. ಪಾಲಿಥೀನ್ ಮತ್ತು ಪಾಲಿಮರ್ ಇದೆಯಲ್ಲ, ಪಾಲಿಮರ್ ಈ ಮೊನೋಮರ್ ಘಟಕದಿಂದ ಆಗಿದೆ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಈಥೀನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇವುಗಳಲ್ಲಿರುವ ನೈಸರ್ಗಿಕ ಪಾಲಿಮರ್ ಯಾವುದು? ಇದಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಮೇಲಿನ ಎಲ್ಲವೂ ಕೂಡ ನೈಸರ್ಗಿಕ ಪಾಲಿಮರ್ಗಳು. ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಲಿಪಿಡ್ಗಳು ಇವೆಲ್ಲವೂ ಕೂಡ ನೈಸರ್ಗಿಕ ಪಾಲಿಮರ್ಗಳಾಗಿವೆ. ಈ ಕೆಳಗಿನವುಗಳಲ್ಲಿ ಒಂದು ಸಂಕಲನ ಪಾಲಿಮರ್ಗೆ ಉದಾಹರಣೆ. ಸಂಕಲನ ಪಾಲಿಮರ್ ಯಾವುದು ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪಾಲಿಥೀನ್. ಪಾಲಿಥೀನ್ ಒಂದು ಸಂಕಲನ ಪಾಲಿಮರ್ ಆಗಿದೆ. ಗ್ಯಾಸ್ಕೇಟುಗಳು ಮತ್ತು ಮೊಹರುಗಳ ತಯಾರಿಕೆಯಲ್ಲಿ ಬಳಸುವ ಪಾಲಿಮರ್ ಯಾವುದು? ಮೊಹರು ಅಂದರೆ ಶೀಲ್ ಇರ್ತಾವಲ್ಲ ಆಫೀಸ್ಗಳಲ್ಲಿ, ಈ ಶೀಲು ಮತ್ತು ಗ್ಯಾಸ್ಕೆಟ್ಸ್, ಕುಕ್ಕರ್ಲಿ ಬಳಸುವಂತಹ ಗ್ಯಾಸ್ಕೆಟ್ಸ್, ರಬ್ಬರ್ನ ಗ್ಯಾಸ್ಕೆಟ್ಸ್ ಇರ್ತಲ್ಲ, ಇದರ ತಯಾರಿಕೆಯಲ್ಲಿ ಬಳಸುವಂಥ ಪಾಲಿಮರ್ ಯಾವುದು ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಥಿಯೋಕೋನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಥಿಯೋಕೋನ್. ನೈಲಾನ್ 6 ಪಾಲಿಮರ್ ಇವುಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ನೈಲಾನ್ 6 ಎನ್ನುವಂಥ ಪಾಲಿಮರನ್ನು ನೋಡಿ, ಪಾಲಿಮರ್ಗಳ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವ ಮಾಹಿತಿಗಳಿದೆ, ನೋಟ್ ಮಾಡ್ಕೊಳ್ಳಿ. ನೈಲಾನ್ 6 ಪಾಲಿಮರ್ ಯಾವುದರ ತಯಾರಿಕೆಯಲ್ಲಿ ಬಳಸ್ತಾರೆ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ನೂಲುಗಳು ಮತ್ತು ಬ್ರಷ್ಗಳು ಇವುಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗೆ ಒಂದು ಉದಾಹರಣೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಎಪಿಕ್ಸಿ ರಾಳಗಳು. ಎಪಿಕ್ಸಿ ರಾಳಗಳು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗೆ ಉದಾಹರಣೆಯಾಗಿದೆ. ವಿದ್ಯುತ್ ಉಪಕರಣಗಳಲ್ಲಿ ಅತಿ ಹೆಚ್ಚು ಬಳಕೆಯಾಗುತ್ತಿರುವ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಬೇಕಲೈಟ್. ಇದು ವಿದ್ಯುತ್ ಉಪಕರಣಗಳಲ್ಲಿ ಅತ್ಯಂತ ಹೆಚ್ಚು ಬಳಕೆಯಾಗುತ್ತಿರುವಂತಹ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ಕಿನ ಪುನರ್ಬಳಕೆ ಈ ಕೆಳಗಿನ ಯಾವ ಕಾರಣಗಳಿಂದ ಅವಶ್ಯಕವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ನೆಲ ಮಾಲಿನ್ಯ ಉಂಟು ಮಾಡುತ್ತೆ. ಪ್ಲಾಸ್ಟಿಕ್ನ ಪುನರ್ಬಳಕೆ ನೆಲ ಮಾಲಿನ್ಯ ಉಂಟು ಮಾಡುತ್ತೆ. 1 ಮತ್ತು 2. ಹಾಗೆ ಇನ್ನೊಂದೇನು ಕೇಳಿದ್ರೆ ಇವುಗಳಲ್ಲಿ ದಹನದಿಂದ ವಿಷಪೂರಿತ ಅನಿಲ ಬಿಡುಗಡೆ ಆಗುತ್ತೆ, ಹಾಗಾಗಿ ಇದನ್ನು ಪುನರ್ಬಳಕೆ ಮಾಡಬೇಕಾಗತ್ತೆ. ಕ್ಯಾಲ್ಸಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಸಿಯಂ ಅಲ್ಯೂಮಿನೇಟ್ ಇದರ ಮಿಶ್ರಣಕ್ಕೆ ಈ ರೀತಿ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸರಿಯಾದ ಉತ್ತರ ಆಪ್ಷನ್ ಬಿ ಸಿಮೆಂಟ್ ಅಂತ ಕರೀತಾರೆ. ಸಿಮೆಂಟ್ ಅಂದರೆ ಏನು ಕೇಳಿದ್ರೆ ಕ್ಯಾಲ್ಸಿಯಂ ಸಿಲಿಕೇಟ್ ಪ್ಲಸ್ ಕ್ಯಾಲ್ಸಿಯಂ ಅಲ್ಯೂಮಿನೇಟ್ ಇದರ ಎರಡರ ಮಿಶ್ರಣ. ಜೇಡಿ ಮಣ್ಣು ಮತ್ತು ಸುಣ್ಣದ ಕಲ್ಲನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದರೆ ಅದರ ಮಿಶ್ರಣಕ್ಕೆ ಈ ರೀತಿ ಕರೀತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಲರಿ ಅಂತ ಕರೀತಾರೆ. ಸ್ಲರಿ ಅಂತ ಕರೀತಾರೆ. ಸಿಮೆಂಟ್ ತಯಾರಿಕೆಯಲ್ಲಿ ಜಿಪ್ಸಮ್ ಇದರ ಪಾತ್ರ ಏನು, ಕಾರ್ಯ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ ಸಿಮೆಂಟ್ ಬೇಗ ಗಡಸಾಗೋದನ್ನು ತಡೆಗಟ್ಟೋದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಿಮೆಂಟ್ ಬೇಗನೆ ಗಡಸಾಗೋದನ್ನು ಇದು ತಡೆಗಟ್ಟುತ್ತೆ. ಜಲ ಸತ್ಕಾರದ ಮಹತ್ವವು ಈ ಕೆಳಗಿನಂತಿರುತ್ತೆ. ಸರಿ ಉತ್ತರ ಆಪ್ಷನ್ ಬಿ ಸಿಮೆಂಟ್ ಬಿರುಕು ಬಿಡೋದಿಲ್ಲ. ಜಲ ಸತ್ಕಾರ ಅಂದರೆ ಕ್ಯೂರಿಂಗ್. ಮನೆಗಳಲ್ಲಿ ಕ್ಯೂರಿಂಗ್ ಮಾಡ್ತೀವಲ್ಲ, ಕ್ಯೂರಿಂಗ್ ಮಾಡೋದ್ರಿಂದ ಸಿಮೆಂಟ್ ಬಿರುಕು ಬಿಡಲ್ಲ. ನೀವು ಪ್ಲಾಸ್ಟರ್ ಮಾಡಿದ ನಂತರ ಹಾಗೆ ಬಿಟ್ಟರೆ ಸಿಮೆಂಟ್ ಬಿರುಕು ಬಿಡುತ್ತೆ ಅಂತ. ಸಿಮೆಂಟ್, ಮರಳು ಮತ್ತು ಜಲ್ಲಿಯ ಈ ಅನುಪಾತಕ್ಕೆ ಕಾಂಕ್ರೀಟ್ ಅಂತ ಕರೀತಾರೆ. ಕಾಂಕ್ರೀಟ್ ಅಂದಾಗ ಸಿಮೆಂಟ್ ಪ್ಲಸ್ ಮರಳು ಪ್ಲಸ್ ಜಲ್ಲಿಯ ಮಿಶ್ರಣ ಯಾವ ಅನುಪಾತದಲ್ಲಿ ಇರಬೇಕು ಅಂತ. ಸರಿ ಉತ್ತರ ಆಪ್ಷನ್ ಎ 1:2:4. 1 ಮೂಟೆ ಸಿಮೆಂಟ್ ಇದ್ದರೆ 2 ಮೂಟೆ ಮರಳು ಮತ್ತು 4 ಮೂಟೆಯಷ್ಟು 4 ಪ್ರಮಾಣದಷ್ಟು ಜಲ್ಲಿ ಇರಬೇಕಾಗತ್ತೆ. ಈ ಕೆಳಗಿನ ರಾಸಾಯನಿಕ ಸಂಯುಕ್ತಕ್ಕೆ ಗಾಜು ಅಂತ ಕರೀತಾರೆ. ಗಾಜಿನ ರಾಸಾಯನಿಕ ಸಂಯುಕ್ತದ ಹೆಸರೇನು ಕೇಳಿದ್ರು ಕೂಡ ಸೇಮ್ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಸಿ Na2SiO2, CaSiO3,
4SiO2 ಇದಿಷ್ಟು ಕೂಡ ಗಾಜಿನ ಸಂಯುಕ್ತಕ್ಕೆ ಸಂಬಂಧಪಟ್ಟಂತಹ ಒಂದು ರಾಸಾಯನಿಕ ಅಣುಸೂತ್ರ. ಗಾಜನ್ನು ನಿಧಾನವಾಗಿ ತಂಪು ಮಾಡುವ ಕ್ರಿಯೆ ಇದೆಯಲ್ಲ, ಈ ಕ್ರಿಯೆಗೆ ಏನಂತ ಕರೀತಾರೆ? ಸರಿ ಉತ್ತರ ಆಪ್ಷನ್ ಬಿ, ಅನಿಲನ ಅಂತ ಕರೀತಾರೆ. ಏನಿದು? ಅನಿಲನ. ಗಾಜನ್ನು ತಕ್ಷಣ ತಂಪು ಮಾಡುವ ಕ್ರಿಯೆಗೆ ಈ ರೀತಿ ಕರೀತಾರೆ. ಸರಿ ಉತ್ತರ ಆಪ್ಷನ್ ಸಿ, ಕ್ವಿಂಚಿಂಗ್ ಅಂತ ಕರೀತಾರೆ. ಗಾಜನ್ನು ತಕ್ಷಣ ತಂಪು ಮಾಡುವ ಕ್ರಿಯೆ ಕ್ವಿಂಚಿಂಗ್. ಗಾಜಿನ ಬಿಳಿ ಬಣ್ಣಕ್ಕೆ ಕಾರಣವಾದ ರಾಸಾಯನಿಕ ವಸ್ತು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಟಿನ್ ಆಕ್ಸೈಡ್. ಇದು ಗಾಜಿನ ಬಿಳಿ ಬಣ್ಣಕ್ಕೆ ಕಾರಣವಾಗುವ ರಾಸಾಯನಿಕ ವಸ್ತುವಾಗಿದೆ. ಕಿಟಕಿ ಗಾಜುಗಳನ್ನು ತಯಾರಿಸಲು ಉಪಯೋಗಿಸುವ ಗಾಜು ಯಾವುದು? ಸರಿ ಉತ್ತರ ಆಪ್ಷನ್ ಡಿ, ಸೋಡಾ ಗಾಜು. ಕಿಟಕಿ ಗಾಜುಗಳು. ಸುರಕ್ಷಾ ಗಾಜನ್ನು ತಯಾರಿಸಲು ಬಳಸುವ ರಾಸಾಯನಿಕ ವಸ್ತು ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಸಂಶ್ಲೇಷಿತ ಪ್ಲಾಸ್ಟಿಕ್ ಹಾಳೆ. ಕೆಳಗಿನ ಗಾಜನ್ನ ಅಗ್ನಿ ನಿರೋಧಕ ಗಾಜು ಅಂತ ಕರೀತಾರೆ. ಸರಿ ಉತ್ತರ ಅಗ್ನಿ ನಿರೋಧಕ ಗಾಜು ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ, ದುಗ್ನಾರು. ಮೋಟಾರು ವಾಹನಗಳಲ್ಲಿ ಬಳಸುವ ಗಾಜಿನ ವಿಧ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಸುರಕ್ಷಾ ಗಾಜು. ಸಿರಾಮಿಕ್ಗಳು ಈ ರಾಸಾಯನಿಕ ಸಂಯುಕ್ತಗಳಿಂದ ಆಗಿವೆ. ಸರಿ ಉತ್ತರ ಆಪ್ಷನ್ ಎ, ಜೇಡಿಮಣ್ಣು ಮತ್ತು ಅಲ್ಯೂಮಿನಿಯಂ ಸಿಲಿಕೇಟ್. ಇವು ಸಿರಾಮಿಕ್ಗಳು ಈ ರಾಸಾಯನಿಕ ಸಂಯುಕ್ತಗಳಿಂದ ಆಗಿರುವಂಥದ್ದು. ನೈಸರ್ಗಿಕ ಕೊಬ್ಬಿನಿಂದ ಸಂಶ್ಲೇಷಿತ ಲೋಹೀಯ ಲವಣಗಳಿಗೆ ಈ ರೀತಿ ಕರೀತಾರೆ. ಸರಿ ಉತ್ತರ ಆಪ್ಷನ್ ಬಿ, ಸಾಬೂನುಗಳು ಅಂತ ಕರೀತಾರೆ. ಸೋಡಿಯಂ ಪಾಮೇಟಿನ್ ಅಣುಸೂತ್ರ ಏನು? ಸರಿ ಉತ್ತರ ಆಪ್ಷನ್ ಸಿ, C17H31COONA. ಈ ಕೆಳಗಿನ 4 ಹೇಳಿಕೆಗಳಲ್ಲಿ ಸರಿಯಾಗಿದ್ದನ್ನು ಗುರುತಿಸಿ. ರೈಟ್ ಆನ್ಸರ್ ಯಾವುದು ಕೇಳ್ತಾರೆ? ಸರಿ ಉತ್ತರ ಆಪ್ಷನ್ ಸಿ, 1 ಮತ್ತು 3. ಸ್ನಾನದ ಸಾಬೂನುಗಳಲ್ಲಿ KOH ಬಳಸ್ತಾರೆ ಮತ್ತು 1 ಮತ್ತು 2. ಬಟ್ಟೆ ಒಗೆಯುವ ಸಾಬೂನಲ್ಲಿ NaOH ಬಳಸ್ತಾರೆ. ಸಾಬೂನು ತಯಾರಿಸುವ ಪ್ರಕ್ರಿಯೆ ಕಂಡುಹಿಡಿದ ವಿಜ್ಞಾನಿ ಯಾರು? ಸರಿ ಉತ್ತರ ಆಪ್ಷನ್ ಡಿ, ಕಾರ್ಲ್ ವಿಲ್ಹೆಲ್ಮ್ ಶಿಲ್. ಸಾಬೂನು ಅಣುವಿನಲ್ಲಿರುವ ಅಯಾನಿಕ ಭಾಗ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, COONA+. ಇದು ಗ್ಲಿಸರಲ್ಲಿನ ಅಣುಸೂತ್ರ. ಗ್ಲಿಸರಲ್ ಅಂದ್ರೆ ಗೊತ್ತಾ? ಗ್ಲಿಸರಲ್ಲಿನ ಅಂದ್ರೆ ಗೊತ್ತಲ್ಲ ನಿಮಗೆ? ಇದು ಕೃತಕ ಕಣ್ಣೀರು ತರಿಸುವಂತಹ ಸಾಧನ. ಸಿನಿಮಾಗಳಲ್ಲೆಲ್ಲ ಕಣ್ಣೀರು ಹಾಕ್ತಾರಲ್ಲ, ಈ ಗ್ಲಿಸರಿನ್ ಹಾಕ್ಕೊಂಡಿರ್ತಾರೆ. ಸೊ ಇದರ ಅಣುಸೂತ್ರ ಏನು ಕೇಳಿದ್ರೆ ಗ್ಲಿಸರಿನ್. ಆಪ್ಷನ್ ಸಿ, CH2OH. ಈ ಕೆಳಗಿನವುಗಳಲ್ಲಿ ಮಾರ್ಜಕಗಳನ್ನು ಗುರುತಿಸಿ. ಮಾರ್ಜಕಗಳು ಯಾವುದು ಕೇಳಿದ್ರೆ ಸರಿಯಾದ ಆಪ್ಷನ್ ಡಿ, ಎ ಮತ್ತು ಬಿ. ನೋಡಿ, ಸೋಡಿಯಂ ಡೆಕ್ಯಾಯಲ್ ಬೆನ್ಸಿನ್ ಸಲ್ಫೋನೇಟ್ ಮತ್ತು ಸೋಡಿಯಂ ಡೆಕ್ಯಾಯಲ್ ಸಲ್ಫೇಟ್ ಇವೆರಡೂ ಕೂಡ ಮಾರ್ಜಕಗಳು. ಟ್ರೈನೈಟ್ರೋಗ್ಲಿಸರಿನ್ ಈ ಕೆಳಗಿನವುಗಳಲ್ಲಿ ಉಪಯೋಗಿಸಲಾಗುತ್ತೆ. ಟ್ರೈನೈಟ್ರೋಗ್ಲಿಸರಿನ್ ಇದನ್ನು ಎಲ್ಲ ಕಡೆ ಅಂದರೆ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ, ಔಷಧ ಉದ್ಯಮದಲ್ಲಿ, ಶೀತಲೀಕರಣ ತಡೆಯಲು ಬಳಸಲಾಗುತ್ತೆ. ಕೆಳಗಿನವುಗಳಲ್ಲಿ ಮಾರ್ಜಕದ ಕುರಿತಾದ ಸರಿಯಾದ ಹೇಳಿಕೆ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಇವು ಜೀವಶೀತಲೀಯವಲ್ಲ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಹಾಗೇನೆ ಅದರ ಜೊತೆಗೆ 3 ಕೂಡ ಹೌದು. ಗಡಸು ನೀರಿನಲ್ಲಿಯೂ ಚೆನ್ನಾಗಿ ತೊಳೆಯುತ್ತೆ, ಆಮ್ಲೀಯ ಮಾಧ್ಯಮದಲ್ಲೂ ಸ್ವಚ್ಛಗೊಳಿಸುತ್ತೆ ಮತ್ತು ಜೀವಶೀತಲೀಯವಲ್ಲ. 3 ಕೂಡ ಹೌದು. ಇವು ಬಣ್ಣದ ವೆಚ್ಚವನ್ನು ಕಡಿಮೆಗೊಳಿಸುವ ವಸ್ತುವಾಗಿವೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಫಿಲ್ಲರ್ಸ್. ಈ ಕೆಳಗಿನವುಗಳಲ್ಲಿ ಫಿಲ್ಲರ್ಸ್ಗಳಾಗಿ ಉಪಯೋಗಿಸಬಹುದಾದ್ದು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವು. ಜಿಪ್ಸಮ್ ಹೌದು, ಚೈನಾ ಕ್ಲೇ ಹೌದು ಮತ್ತು ಅಜಾಬೆಸ್ಟಾಸ್ ಹೌದು. ಫೋಟೋಕ್ರೋಮಿಕ್ ಗಾಜುಗಳಲ್ಲಿರುವ ರಾಸಾಯನಿಕ ವಸ್ತು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಸಿಲ್ವರ್ ಬ್ರೋಮೈಡ್. ಇದು ಫೋಟೋಕ್ರೋಮಿಕ್ ಗಾಜುಗಳಲ್ಲಿರುವಂತಹ
ರಾಸಾಯನಿಕ ವಸ್ತುವಾಗಿದೆ. ಉಷ್ಣಾಂಶ ಬದಲಾವಣೆಯಾದಂತೆ ವಕ್ರೀಭವನ ಸೂಚ್ಯಂಕ ಬದಲಾವಣೆ ಮಾಡಿಕೊಳ್ಳುವ ಗಾಜು ಯಾವುದು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಉಷ್ಣಾಂಶ ಬದಲಾವಣೆ ಆದಂತೆ ಅದರಲ್ಲಿರುವಂತಹ ವಕ್ರೀಭವನ ಸೂಚ್ಯಂಕ ಕೂಡ ಬದಲಾವಣೆ ಆಗುತ್ತೆ. ಈ ಗಾಜು ಯಾವುದು ಕೇಳಿದ್ರೆ ಸರಿ ಉತ್ತರ ಆಪ್ಷನ್ ಡಿ, ಆಪ್ಟಿಕಲ್ ಗಾಜು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮೃದು ರಬ್ಬರನ್ನು ಗಡಸುಗೊಳಿಸುವ ಕ್ರಿಯೆಗೆ ಈ ರೀತಿ ಕರೀತಾರೆ. ಸರಿ ಉತ್ತರ ಆಪ್ಷನ್ ಸಿ, ವಲ್ಕನೈಸೇಷನ್ ಅಥವಾ ವಲ್ಕನೀಕರಣ. ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುವ ಔಷಧಿಗಳಿಗೆ ಈ ರೀತಿ ಕರೀತಾರೆ. ಸರಿ ಉತ್ತರ ಆಪ್ಷನ್ ಸಿ, ಆಂಟಿಪೈರೇಟಿಕ್. ಈ ಕೆಳಗಿನ ವಸ್ತುವನ್ನು ಕಪ್ಪು ವಜ್ರ, ಬ್ಲ್ಯಾಕ್ ಡೈಮಂಡ್ ಅಂತ ಕರೀತಾರೆ. ಸರಿ ಉತ್ತರ ಆಪ್ಷನ್ ಸಿ, ಕಲ್ಲಿದ್ದಲು. ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ಬ್ಲ್ಯಾಕ್ ಡೈಮಂಡ್ ಯಾವುದು ಅಂತೇಳಿ ನೋಟ್ ಮಾಡ್ಕೊಳ್ಳಿ, ಕಲ್ಲಿದ್ದಲು. ಪೆನ್ಸಿಲ್ನಲ್ಲಿ ಮತ್ತು ನ್ಯೂಕ್ಲಿಯರ್ ಪರಮಾಣು ಕ್ರಿಯಾಕಾರಿಯಲ್ಲಿ ಮಂದಕವಾಗಿ ಉಪಯೋಗಿಸುವ ವಸ್ತು ಯಾವುದು? ಸರಿ ಉತ್ತರ ಗ್ರಾಫೈಟ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. CVD ವಜ್ರ ಅಂತೇಳಿ ಇದನ್ನು ಕರೀತಾರೆ. CVD ವಜ್ರ ಅಂತೇಳಿ ಯಾವುದನ್ನು ಕರೀತಾರೆ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹೆಚ್ಚಿನ ಒತ್ತಡದಲ್ಲಿ ಕೃತಕವಾಗಿ ತಯಾರಿಸಿದ ವಜ್ರಕ್ಕೆ CVD ವಜ್ರ ಅಂತ ಕರೀತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದರ ರಾಸಾಯನಿಕ ಸೂತ್ರ ಏನು? ಸರಿ ಉತ್ತರ ಆಪ್ಷನ್ ಎ, CaSO4 1/2 H2O. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಪ್ರಿಯಾನ್ಗಳ ಕುರಿತು ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ ಡಿ, 1, 2, 3, 4 ಎಲ್ಲವೂ ಸರಿಯಾಗಿದೆ. ನೋಡಿ, ಇದು ಕಾರ್ಬನ್, ಕ್ಲೋರಿನ್ ಮತ್ತು ಫ್ಲೋರಿನ್ ಒಳಗೊಂಡಿದೆ. ಇದು ಮೀಥೇನ್ ಮತ್ತು ಈಥೇನ್ ಅಣುಗಳಲ್ಲಿರುವ ಹೈಡ್ರೋಜನ್ ಪರಮಾಣು ಸ್ಥಾನದಲ್ಲಿ ಫ್ಲೋರಿನ್ ಮತ್ತು ಕ್ಲೋರಿನ್ ಅಣು ಸೇರಿಸಿದಾಗ ಉಂಟಾಗುತ್ತೆ. ಮತ್ತು ಇದನ್ನು ಪ್ರೊಫೆಲೆಂಟ್ಗಳಲ್ಲಿ ಬಳಸ್ತಾರೆ ಮತ್ತು ಇದನ್ನು ರೆಫ್ರಿಜರೇಟರ್ಗಳಲ್ಲಿ ಬಳಸ್ತಾರೆ. ಫ್ರಿಯಾನ್ ರೆಫ್ರಿಜರೇಟರ್ಗಳಲ್ಲಿ ಫ್ಲೋರೋ ಕಾರ್ಬನ್ ಅಂತ ಕರಿತೀವಿ. ಈ ಕೆಳಗಿನವುಗಳಲ್ಲಿ ಅತಿ ಹಗುರವಾದ ಅನಿಲ ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಜಲಜನಕ. ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದು? ಸರಿ ಉತ್ತರ ಆಪ್ಷನ್ ಡಿ, ಸಾರಜನಕ. ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದರೆ ನೋಟ್ ಮಾಡ್ಕೊಳ್ಳಿ. ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಸಾರಜನಕ. ವಿದ್ಯುತ್ ಬಲ್ಬ್ಗಳಲ್ಲಿ ಉಪಯೋಗಿಸಲ್ಪಡುವ ಅನಿಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ನಿಯಾನ್ ಮತ್ತು ಆರ್ಗಾನ್. ಇದನ್ನು ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸಲಾಗುತ್ತೆ. ಇದು ಕೂಡ ತುಂಬ ಸರಿ ಕೇಳಿರುವ ಪ್ರಶ್ನೆ. ವಿದ್ಯುತ್ ಬಲ್ಬ್ನ ಫಿಲಮೆಂಟನ್ನು ಯಾವುದರಿಂದ ತಯಾರಿಸ್ತಾರೆ? ಸರಿ ಉತ್ತರ ಆಪ್ಷನ್ ಡಿ, ಟಂಗ್ಸ್ಟನ್. ವೆಂಚುರಿ ಮೀಟರನ್ನು ಏನಕ್ಕೆ ಬಳಸ್ತಾರೆ? ವೆಂಚುರಿ ಮೀಟರ್ ಇದನ್ನು ಯಾತಕ್ಕಾಗಿ ಬಳಸ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ದ್ರವ ಪದಾರ್ಥಗಳ ಪ್ರವಾಹವನ್ನು ಅಳೆಯೋದಕ್ಕೆ ವೆಂಚುರಿ ಮೀಟರ್ನ ಬಳಸ್ತಾರೆ. ಫ್ಯೂಸ್ ವೈರ್ ಇರುತ್ತಲ್ಲ, ಈ ಫ್ಯೂಸ್ ವೈರ್ನ ವಿಶೇಷತೆ ಏನು? ಸರಿಯಾದ ಉತ್ತರ ಆಪ್ಷನ್ ಡಿ, ಹೆಚ್ಚಿನ ರೋಧತೆ ಮತ್ತು ಕಡಿಮೆ ಕರಗುವ ಬಿಂದು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಫ್ಯೂಸ್ ವೈರ್ನ ವಿಶೇಷತೆ ಹೆಚ್ಚಿನ ರೋಧತೆ ಮತ್ತು ಕಡಿಮೆ ಕರಗುವ ಬಿಂದು. ಈ ಕೆಳಗಿನವುಗಳಲ್ಲಿ ಅತ್ಯುತ್ತಮ ಉಷ್ಣ ನಿರ್ವಾಹಕ ಯಾವುದು? ಸರಿ ಉತ್ತರ ಆಪ್ಷನ್ ಎ, ಬೆಳ್ಳಿ. ಬೆಳ್ಳಿ ಒಂದು ಅತ್ಯುತ್ತಮ ಉಷ್ಣ ನಿರ್ವಾಹಕವಾಗಿದೆ. ವಸ್ತುಗಳು ಸಣ್ಣ ಕಣಗಳಿಂದ ಆಗಿದೆ ಅಂತ ಹೇಳಿದವರು ಯಾರು? ಮೊದಲಿಗೆ ಹೇಳಿದವರು ಯಾರು? ಸರಿಯಾದ ಉತ್ತರ ವಸ್ತುಗಳು ಚಿಕ್ಕ ಚಿಕ್ಕ ಕಣಗಳಿಂದ ಆಗಿದೆ ಅಂತ ಹೇಳಿದ್ದು ಡೆಮೋಕ್ರಟಿಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ಥಳವನ್ನು ಆಕ್ರಮಿಸುವ ಮತ್ತು ತೂಕವನ್ನು ಹೊಂದಿರುವ ವಸ್ತು ಯಾವುದು? ಸರಿ ಉತ್ತರ ಆಪ್ಷನ್ ಸಿ, ಕಣ. ದ್ರವ್ಯವು ಎಷ್ಟು ಸ್ಥಿತಿಗಳನ್ನು ಹೊಂದಿದೆ? ದ್ರವ್ಯವು 3 ಸ್ಥಿತಿಗಳನ್ನು ಹೊಂದಿದೆ, ಘನ, ದ್ರವ ಮತ್ತು ಅನಿಲ. ಗಾತ್ರದ ಅಂತಾರಾಷ್ಟ್ರೀಯ ಮಾನ ಯಾವುದು? ಸರಿಯಾದ ಉತ್ತರ ಗಾತ್ರದ ಅಂತಾರಾಷ್ಟ್ರೀಯ ಮಾನ ಆಪ್ಷನ್ ಸಿ, M3. ವಸ್ತುವು ಯಾವುದೇ ಬದಲಾವಣೆಗೊಳಗಾದರೂ ಅದರ ಪರಿಮಾಣದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಇದು ಯಾವ ನಿಯಮ? ಸರಿಯಾದ ಉತ್ತರ ಇದು ವಸ್ತು ನಿತ್ಯತೆಯ ನಿಯಮ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಧಾತುಗಳನ್ನು ಈ ರೀತಿಯಾಗಿ ವಿಂಗಡಿಸಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಲೋಹಗಳು ಮತ್ತು ಅಲೋಹಗಳಾಗಿ ವಿಂಗಡಿಸಲಾಗಿದೆ. ಪರಮಾಣು ಸಿದ್ಧಾಂತದ ಜನಕ ಅಂತೇಳಿ ಯಾರನ್ನ ಕರೀತಾರೆ? ತುಂಬ ಸರಿ ಎಕ್ಸಾಮಲ್ಲಿ ಕೇಳಿರೋದು ಇದು ಪ್ರಶ್ನೆ, ನೋಟ್ ಮಾಡ್ಕೊಳ್ಳಿ. ಪರಮಾಣು ಸಿದ್ಧಾಂತದ ಜನಕ ಯಾರು ಕೇಳಿದ್ರೆ ಆಪ್ಷನ್ ಬಿ, ಜಾನ್ ಡಾಲ್ಟನ್. ಲ್ಯಾಂಥನೈಡ್ ಶ್ರೇಣಿ ಧಾತುಗಳು ಎಲ್ಲಿ ಕಂಡು ಬರುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ,
ಡಿ ಬ್ಲ್ಯಾಕ್ನಲ್ಲಿ ಕಂಡುಬರುತ್ತೆ. ದ್ರವ ರೂಪದಲ್ಲಿರುವ ಧಾತು ಯಾವುದು, ಮೂಲವಸ್ತು ಯಾವುದು? ಸರಿ ಉತ್ತರ ಆಪ್ಷನ್ ಬಿ ಬ್ರೋಮಿನ್. ಇದು ದ್ರವ ರೂಪದಲ್ಲಿರುವಂತಹ ಮೂಲವಸ್ತುವಾಗಿದೆ. ಕ್ಯಾಲ್ಸಿಯಂ ಅನ್ನು ಕಂಡುಹಿಡಿದವರು ಯಾರು? ಸರಿ ಉತ್ತರ ಆಪ್ಷನ್ ಎ ಎಚ್ ಡೇವ್. ಇವರು ಕ್ಯಾಲ್ಸಿಯಂ ಅನ್ನು ಕಂಡುಹಿಡಿದ್ರು. ದಹನದ ವೇಗವನ್ನು ಹತೋಟಿಯಲ್ಲಿರುವ ಕ್ರಿಯೆ ಯಾವುದು? ಸರಿ ಉತ್ತರ ಆಪ್ಷನ್ ಬಿ ನಿಯಂತ್ರಿತ ದಹನ. ಅಡುಗೆ ಸೋಡಾ ಇದೆಯಲ್ಲ, ಅಡುಗೆ ಸೋಡಾದ ರಾಸಾಯನಿಕ ಹೆಸರೇನು? ಸರಿ ಉತ್ತರ ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಬೈಕಾರ್ಬೋನೇಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೂರ್ಯನಲ್ಲಿ ಹೇರಳವಾಗಿರುವಂತಹ ಮೂಲವಸ್ತು ಯಾವುದು? ಸರಿ ಉತ್ತರ ಆಪ್ಷನ್ ಸಿ ಜಲಜನಕ. ಅತಿ ಹೆಚ್ಚು ಕುದಿಯ ಬಿಂದುವನ್ನು ಹೊಂದಿರುವಂತಹ ಧಾತು ಯಾವುದು? ಸರಿ ಉತ್ತರ ಆಪ್ಷನ್ ಎ ಕಬ್ಬಿಣ. ಇದು ಕೃತಕ ರೇಷ್ಮೆಯಾಗಿದೆ. ಯಾವುದು ಕೃತಕ ರೇಷ್ಮೆಯಾಗಿದೆ ಕೇಳಿದ್ರೆ ಸರಿ ಉತ್ತರ ಆಪ್ಷನ್ ಎ ನೈಲಾನ್. ನೈಲಾನ್ ಒಂದು ಕೃತಕ ರೇಷ್ಮೆಯಾಗಿದೆ. ಅತ್ಯಂತ ಹಗುರವಾದ ಲೋಹ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಲಿಥಿಯಂ. ಧಾತುವಿನ ಎಲ್ಲ ಲಕ್ಷಣಗಳನ್ನು ಹೊಂದಿರುವ ಸೂಕ್ಷ್ಮ ಕಣ ಯಾವುದು? ಸರಿ ಉತ್ತರ ಆಪ್ಷನ್ ಎ ಪರಮಾಣು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವ ಕ್ರಿಯೆಯು ಸಂಯುಕ್ತ ಉಂಟಾಗುವಿಕೆಯನ್ನು ಸೂಚಿಸುತ್ತೆ? ಸರಿ ಉತ್ತರ ಆಪ್ಷನ್ ಎ ಮೆಗ್ನೀಷಿಯಂ ಅನ್ನು ಗಾಳಿಯಲ್ಲಿ ಉರಿಸಿದಾಗ ಸಂಯುಕ್ತ ಉಂಟಾಗುವಿಕೆ ಉಂಟಾಗುತ್ತೆ. ನೈಸರ್ಗಿಕವಾಗಿ ನಿಸರ್ಗದಲ್ಲಿ ದೊರೆಯುವ ಧಾತುಗಳ ಸಂಖ್ಯೆ ಎಷ್ಟು? ನ್ಯಾಚುರಲ್ ಆಗಿ ಸಿಗುವಂತಹ ಮೂಲ ವಸ್ತುಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ 90. ವೈದ್ಯಕೀಯ ತಾಪಮಾಪಕದಲ್ಲಿ ಬಳಸಲಾಗಿರುವ ದ್ರವ ಯಾವುದು? ಸರಿ ಉತ್ತರ ಆಪ್ಷನ್ ಸಿ ಪಾದರಸ. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಇದರ ಅಣುಸೂತ್ರ ಏನು? ಪೊಟ್ಯಾಷಿಯಂ ಪರ್ಮಾಂಗನೇಟ್ ಇದರ ಅಣುಸೂತ್ರ ಆಪ್ಷನ್ ಡಿ KMnO4. ಇದು ಸಂಯುಕ್ತ ವಸ್ತುವಿಗೆ ಉದಾಹರಣೆಯಾಗಿದೆ. ಸರಿ ಉತ್ತರ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್. ದ್ರವರೂಪದ ಅಲೋಹಕ್ಕೆ ಒಂದು ಉದಾಹರಣೆ ಹೇಳಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರೋಮಿನ್. ಕಣಗಳ ಜೋಡಣೆಯನ್ನು ಆಧರಿಸಿ ದ್ರವ್ಯಗಳನ್ನು ಎಷ್ಟು ಭೌತಿಕ ಸ್ಥಿತಿಗಳಲ್ಲಿ ಗುರುತಿಸ್ತೀವಿ? ಸರಿ ಉತ್ತರ ಆಪ್ಷನ್ ಎ 4. ಸ್ಥಳವನ್ನು ಆಕ್ರಮಿಸುವ ಮತ್ತು ದ್ರವ್ಯರಾಶಿಯನ್ನು ಹೊಂದಿರುವ ವಸ್ತುವೇ ಯಾವುದು? ಸರಿ ಉತ್ತರ ಆಪ್ಷನ್ ಬಿ ದ್ರವ್ಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಸರಿಯಾದ ಉತ್ತರ ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಆಪ್ಷನ್ ಬಿ ಕಿಲೋಗ್ರಾಂ. ವಸ್ತು ನಿತ್ಯತೆ ನಿಯಮವನ್ನು ಪ್ರಕಟಿಸಿದ ವಿಜ್ಞಾನಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಜಾನ್ ಡಾಲ್ಟನ್. ಅಣುಗಳು ಒತ್ತೊತ್ತಾಗಿ ಬಂಧಿಸಿಕೊಂಡಿರುವ ದ್ರವ್ಯದ ಸ್ಥಿತಿಗೆ ಏನಂತ ಕರಿತೀವಿ? ಸರಿಯಾದ ಉತ್ತರ ಇದನ್ನ ಘನ ವಸ್ತುಗಳು ಅಂತ ಕರಿತೀವಿ. ಗಾಳಿಯು ಒಂದು ಯಾವ ರೀತಿಯ ವಸ್ತುವಾಗಿದೆ? ಸರಿಯಾದ ಉತ್ತರ ಗಾಳಿ ಇದೆಯಲ್ಲ, ಗಾಳಿ ಒಂದು ಮಿಶ್ರಣವಾಗಿದೆ. ಗಾಳಿಯ ಪ್ರಧಾನ ಘಟಕ ಯಾವುದು? ಸರಿ ಉತ್ತರ ಆಪ್ಷನ್ ಸಿ ನೈಟ್ರೋಜನ್. ಇದು ಒಂದು ಶ್ರೇಷ್ಠ ಅನಿಲವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ ರೇಡಾನ್. ವಜ್ರದ ರಚನೆಯು ಈ ರೀತಿಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಫಟಿಕ ಘನದ ರೀತಿಯಾಗಿದೆ. ವಜ್ರದ ಉತ್ಪತ್ತನಿಗೆ ಬೇಕಾದಂಥ ಉಷ್ಣ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ 3500 ಡಿಗ್ರಿ ಸೆಲ್ಸಿಯಸ್. ಗ್ರಾಫೈಟ್ನಲ್ಲಿ ಕಾರ್ಬನ್ ಪರಮಾಣುಗಳ ಉಂಗುರಗಳ ಆಕೃತಿ ಇದಕ್ಕೆ ಏನಂತ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಸಿ ಷಡ್ಭುಜಾಕೃತಿ ಅಂತ ಕರಿತೀವಿ. ರಂಜಕವನ್ನು ಕಂಡುಹಿಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಹೆನ್ಸಿಂಗ್ ಬ್ರಾಂಡ್. ಇವರು ರಂಜಕವನ್ನು ಕಂಡುಹಿಡಿದ್ರು. ವಿದ್ಯುತ್ ಬಲ್ಬ್ನಲ್ಲಿರುವ ಟಂಗ್ಸ್ಟನ್ ತಂತು ಈ ತಂತಿನ ಕರಗುವ ಬಿಂದು ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ 3422 ಡಿಗ್ರಿ ಸೆಲ್ಸಿಯಸ್. ಬಹುರೂಪತೆ ಉಂಟಾಗಲು ಕಾರಣ ಏನು? ಸರಿಯಾದ ಉತ್ತರ ಆಪ್ಷನ್ ಡಿ ನ್ಯೂಕ್ಲಿಯಸ್ ಘಟಕಗಳು. ಭಿನ್ನ ಅಣುಗಳನ್ನು ಹೊಂದಿರುವ ಕಾರ್ಬನ್ನ ಬಹುರೂಪ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಫುಲ್ಲರಿನ್.
ಆಕ್ಸಿಜನ್ನ ಬಹುರೂಪಗಳು ಎಷ್ಟು ಬಹುರೂಪದಲ್ಲಿ ಇರುತ್ತೆ ಆಕ್ಸಿಜನ್ ಅಂತ? ಸರಿ ಉತ್ತರ ಆಪ್ಷನ್ ಬಿ 2 ಬಹುರೂಪದಲ್ಲಿ ಇರುತ್ತೆ. ವಿಮಾನ ನಿಲ್ದಾಣಗಳಲ್ಲಿ ರನ್ವೇ ದೀಪಗಳಲ್ಲಿ ಬಳಸುವಂತಹ ಅನಿಲ ಯಾವುದು? ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಸರಿ ಉತ್ತರ ಆಪ್ಷನ್ ಸಿ ಕ್ರಿಪ್ಟಾನ್. ರನ್ವೇ ದೀಪಗಳಲ್ಲಿ ಬಳಸಲಾಗುತ್ತೆ. ಆಕ್ಸಿಜನ್ ತಯಾರಿಕೆಯಲ್ಲಿ ಕ್ರಿಯಾವರ್ಧಕವಾಗಿ ಬಳಸುವ ವಸ್ತು ಯಾವುದು? ಸರಿ ಉತ್ತರ ಆಪ್ಷನ್ ಎ ಮ್ಯಾಂಗನೀಸ್ ಡೈಆಕ್ಸೈಡ್. ಆಮ್ಲಗಳನ್ನು ಕೆಳಗಿನ ಯಾವುದರಲ್ಲಿ ಶೇಖರಿಸಿ ಇಟ್ಟಿರ್ತಾರೆ? ಸರಿ ಉತ್ತರ ಆಪ್ಷನ್ ಎ ಗಾಜಿನ ಪಾತ್ರೆ. ಆಮ್ಲಗಳ ರಾಜ ಅಂತ ಯಾವುದನ್ನು ಕರೀತಾರೆ? ಸರಿ ಉತ್ತರ ಆಪ್ಷನ್ ಡಿ ಸಲ್ಫ್ಯೂರಿಕ್ ಆಸಿಡ್. ಪರಮಾಣುವಿನ ಎಂ ಕವಚಗಳಲ್ಲಿನ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಿರುತ್ತೆ? ಸರಿಯಾದ ಆಪ್ಷನ್ ಡಿ 18. ರಕ್ತದಲ್ಲಿರುವ ಲೋಹ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಕಬ್ಬಿಣ. ಈ ಕೆಳಗಿನ ಪರಮಾಣುವಿನ ಕಣಗಳಿಗೆ ವಿದ್ಯುದಾವೇಶಗಳನ್ನು ಹೊಂದಿಸಿ. ಸರಿಯಾದ ಉತ್ತರ ಆಪ್ಷನ್ ಎ 1C 2A 3B. 1C ಪ್ರೋಟಾನ್ ಧನ ವಿದ್ಯುತ್ ಆವೇಶ, 2B ನ್ಯೂಟ್ರಾನ್ ಋಣ ವಿದ್ಯುತ್ ಆವೇಶ, ಎಲೆಕ್ಟ್ರಾನ್ ಧನ ಮತ್ತು ಋಣ ವಿದ್ಯುತ್ ಆವೇಶ. ಸರಿ, ಎಲೆಕ್ಟ್ರಾನ್ ಋಣ ವಿದ್ಯುತ್ ಆವೇಶ ಮತ್ತು ನ್ಯೂಟ್ರಾನ್ ಇದೆಯಲ್ಲ, ನ್ಯೂಟ್ರಾನ್ ತಟಸ್ಥವಾಗಿರುವಂಥದ್ದು. ಎನ್ ಕಕ್ಷೆಗಳಲ್ಲಿರುವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಡಿ 32. ನ್ಯೂಟ್ರಾನ್ ಇಲ್ಲದ ಪರಮಾಣು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಹೈಡ್ರೋಜನ್. 2 ನ್ಯೂಟ್ರಾನ್ ಇರುವ ಐಸೋಟೋಪು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ H1H2. ಸೋಡಿಯಂನ ಪರಮಾಣು ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಸೋಡಿಯಂನ ಪರಮಾಣು ಸಂಖ್ಯೆ ಆಪ್ಷನ್ ಬಿ 11. ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರದಲ್ಲಿರುವ ಕಣ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ನ್ಯೂಟ್ರಾನ್ ಮತ್ತು ಪ್ರೋಟಾನ್. ಎಲೆಕ್ಟ್ರಾನ್ ಅದರ ಸುತ್ತ ಇರುತ್ತೆ. 24.31 ಗ್ರಾಂ ಮೆಗ್ನೀಷಿಯಂನಲ್ಲಿರುವ ಪರಮಾಣು ಸಂಖ್ಯೆ ಏನು? ಸರಿಯಾದ ಉತ್ತರ ಆಪ್ಷನ್ ಸಿ 6.023 ಇಂಟು 1023. ಕಾರ್ಬನ್ನ ವೇಲೆನ್ಸಿ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಬಿ 4. ಶಾಲಾ ಕೊಠಡಿಯಲ್ಲಿ STPನಲ್ಲಿ 22.4 ಲೀಟರ್ ಕಾರ್ಬನ್ ಡೈಆಕ್ಸೈಡ್ ಅನ್ನು ಮಕ್ಕಳು ಬಿಡ್ತಾರೆ. ಆ ಮಕ್ಕಳು ಬಿಟ್ಟ ಕಾರ್ಬನ್ ಡೈಆಕ್ಸೈಡ್ನ ಅಣುಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ 6.023 ಇಂಟು 1023 ಅಣುಗಳು. ಮ್ಯಾಂಗನೀಸ್ ಡೈಆಕ್ಸೈಡ್ನ ಅಣುಸೂತ್ರ ಏನು? ಸರಿಯಾದ ಉತ್ತರ ಆಪ್ಷನ್ ಡಿ MnO2. LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಇದರಲ್ಲಿರುವ ಪ್ರಮುಖ ಅನಿಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ C4H10 ಮೀಥೇನ್. ಕೀಟನಾಶಕ ಯಾವುದು? ಕೆಳಗಿನವರಲ್ಲಿ ಕೀಟನಾಶಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ DDT. ಅಡುಗೆ ಸೋಡಾದ ರಾಸಾಯನಿಕ ಅಣುಸೂತ್ರ ಏನು? ಸರಿಯಾದ ಉತ್ತರ ಆಪ್ಷನ್ ಬಿ NaHCO3. ಅಡುಗೆ ಉಪ್ಪಿನ ಅಣುಸೂತ್ರ ಏನು? ಸರಿ ಉತ್ತರ ಆಪ್ಷನ್ ಎ NaCl. ಜಲ ಅನಿಲವನ್ನು ಗುರುತಿಸಿ. ಸರಿಯಾದ ಉತ್ತರ ಆಪ್ಷನ್ ಎ CO+H2. ಬೆಂಕಿಯನ್ನು ಆರಿಸಲು ಉಪಯೋಗಿಸುವಂತಹ ಅನಿಲ ಯಾವುದು? ಸರಿ ಉತ್ತರ ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್. ಸಿಮೆಂಟ್ ತಯಾರಿಕೆಯಲ್ಲಿ ಜಿಪ್ಸಮ್ ಅನ್ನು ಯಾಕೆ ಸೇರಿಸ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಸಿಮೆಂಟ್ ಬೇಗ ಗಟ್ಟಿಯಾಗುವುದನ್ನು ತಪ್ಪಿಸೋದಕ್ಕೆ ಜಿಪ್ಸಮ್ ಸೇರಿಸ್ತಾರೆ. ಒಣ ಹಣ್ಣುಗಳನ್ನು ನಿರ್ವರ್ಣೀಕರಿಸಲು ಡಿಕಲರೈಸೇಷನ್ ಮಾಡೋದಕ್ಕೆ ಏನನ್ನು ಉಪಯೋಗಿಸ್ತಾರೆ? ಸರಿ ಉತ್ತರ ಆಪ್ಷನ್ ಬಿ ಸಲ್ಫರ್ ಡೈಆಕ್ಸೈಡ್. ಎಣ್ಣೆ ನೀರಿನ ಮೇಲೆ ತೇಲುತ್ತೆ. ಎಣ್ಣೆ ಇದೆಯಲ್ಲ, ನೀರಿನ ಮೇಲೆ ತೇಲುತ್ತೆ, ಇದಕ್ಕೆ ಕಾರಣ ಏನು? ಸರಿ ಉತ್ತರ ಆಪ್ಷನ್ ಎ ಎಣ್ಣೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಹೆಚ್ಚು. ಭೂಮಿಯ ಮೇಲೆ ಹೇರಳವಾಗಿರುವಂತಹ ಅನಿಲ ಯಾವುದು? ಸರಿ ಉತ್ತರ ಆಪ್ಷನ್ ಡಿ ಸಾರಜನಕ. ವಾಷಿಂಗ್ ಸೋಡಾದ ರಾಸಾಯನಿಕ ಸೂತ್ರ ಏನು? ಸರಿ ಉತ್ತರ ಆಪ್ಷನ್ ಸಿ Na2CO3 10H2O. ಕೆಳಕಂಡ
ಅವುಗಳಲ್ಲಿ ಯಾವುದು ಒಂದು ಮಿಶ್ರಣಕ್ಕೆ ಉದಾಹರಣೆಯಾಗಿದೆ? ಸರಿ ಉತ್ತರ ಆಪ್ಷನ್ ಎ ಉಪ್ಪಿನ ದ್ರಾವಣ. CCl4ನಲ್ಲಿ ಇಂಗಾಲದ ಸಂಯೋಗ ಸಾಮರ್ಥ್ಯ ಎಷ್ಟಿರುತ್ತೆ? ಸರಿ ಉತ್ತರ ಆಪ್ಷನ್ ಎ 4. ಮಾನವನ ದೇಹದಲ್ಲಿ ಕೊಲೆಸ್ಟ್ರಾಲ್ ಸಂಗ್ರಹವನ್ನು ಕಡಿಮೆ ಮಾಡುವ ಲೋಹ ಯಾವುದು? ಸರಿ ಉತ್ತರ ಆಪ್ಷನ್ ಬಿ ಸತು. ಪರಮಾಣು ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಹೋಮಿ ಜಹಾಂಗೀರ್ ಬಾಬಾ. ಈ ಕೆಳಗಿನವುಗಳಲ್ಲಿ ಯಾವ ಲೋಹವನ್ನು ಸೀಮೆಎಣ್ಣೆಯಲ್ಲಿ ಇಡಬೇಕಾಗತ್ತೆ? ಸರಿ ಉತ್ತರ ಆಪ್ಷನ್ ಎ ಸೋಡಿಯಂ. ಇದನ್ನು ಸೀಮೆಎಣ್ಣೆಯಲ್ಲಿ ಇಡಬೇಕಾಗತ್ತೆ. ಇವುಗಳಲ್ಲಿ ಯಾವುದು ಮೃದು ಲೋಹವಾಗಿದೆ? ಸರಿ ಉತ್ತರ ಆಪ್ಷನ್ ಎ ಪಾದರಸ. ಇದೊಂದು ಮೃದು ಲೋಹವಾಗಿದೆ. 2Na ಪ್ಲಸ್ 2H2O 2NaOH ಪ್ಲಸ್ ಅನಿಲ ಇಲ್ಲಿ ಬಿಡುಗಡೆಯಾಗದ ಅನಿಲವಾಗಿದೆ. ಯಾವ ಅನಿಲ ಇಲ್ಲಿ ಬಿಡುಗಡೆಯಾಗಿರುತ್ತೆ ಅಂತ ಈ ಸೂತ್ರದಲ್ಲಿ ಸರಿ ಉತ್ತರ ಆಪ್ಷನ್ ಬಿ ಜಲಜನಕ. Cu ಪ್ಲಸ್ FeSO4 CuSO4 ಪ್ಲಸ್ Fe ಈ ಮೇಲಿನ ರಾಸಾಯನಿಕ ಕ್ರಿಯೆ ಯಾವ ವಿಧದ ಕ್ರಿಯೆಯನ್ನು ಸೂಚಿಸುತ್ತೆ? ಸರಿ ಉತ್ತರ ಆಪ್ಷನ್ ಎ ಸ್ಥಾನಪಲ್ಲಟ ಕ್ರಿಯೆ. ಇಂಗಾಲದಲ್ಲಿರುವ ವೇಲೆನ್ಸಿ ಎಲೆಕ್ಟ್ರಾನ್ಗಳು ಎಷ್ಟು? ಸರಿ ಉತ್ತರ ಆಪ್ಷನ್ ಸಿ 4. ಕ್ಯಾಲಿಕೋ ಪ್ರಿಂಟಿಂಗ್ನಲ್ಲಿ ಬಳಸುವಂತಹ ಸಂಯುಕ್ತ ಯಾವುದು? ಸರಿ ಉತ್ತರ ಕ್ಯಾಲಿಕೋ ಪ್ರಿಂಟಿಂಗ್ನಲ್ಲಿ ಸಿಲಿಕಾನ್ ಡೈಆಕ್ಸೈಡ್ ಅನ್ನು ಬಳಸ್ತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮೀಥೇನ್ನ ಅಣುಸೂತ್ರ ಏನು? ಸರಿ ಉತ್ತರ ಆಪ್ಷನ್ ಎ CH4. ಇದು ಮೀಥೇನ್ನ ಅಣುಸೂತ್ರ. ಆಲ್ಕೈನ್ನ ಸಾಮಾನ್ಯ ಅಣುಸೂತ್ರ ಏನು? ಸರಿಯ ಉತ್ತರ ಆಲ್ಕೈನ್ನ ಸಾಮಾನ್ಯ ಅಣುಸೂತ್ರ ಆಪ್ಷನ್ ಬಿ CnH2n-2. ಈ ಕೆಳಗಿನವುಗಳಲ್ಲಿ ಯಾವ ಅನಿಲ ಹೆಚ್ಚು ಹೊಗೆಯನ್ನು ಉಂಟು ಮಾಡುತ್ತೆ? ಸರಿ ಉತ್ತರ ಆಪ್ಷನ್ ಡಿ C6H12. ಸಾಬೂನಿಗೆ ಒಂದು ಉದಾಹರಣೆಯನ್ನು ಕೊಡಿ. ಸರಿ ಉತ್ತರ ಆಪ್ಷನ್ ಎ ಸೋಡಿಯಂ ಸ್ಟಿಯರೇಟ್. ಪ್ಯಾರಾಫಿನ್ ಕರಗುವ ದ್ರಾವಣ ಯಾವುದು? ಸರಿ ಉತ್ತರ ಪ್ಯಾರಾಫಿನ್ನಲ್ಲಿ ಕರಗುವ ದ್ರಾವಣ ಆಪ್ಷನ್ ಸಿ ಬೆಂಜಿನ್. ಆಕ್ಟೈನ್ನಲ್ಲಿ ಇರುವಂತಹ ಜಲಜನಕ ಪರಮಾಣುಗಳ ಸಂಖ್ಯೆ ಎಷ್ಟು? ಸರಿ ಉತ್ತರ ಆಪ್ಷನ್ ಎ 18. ಈ ಕೆಳಗಿನ ಯಾವ ಅಂಶ ರಾಸಾಯನಿಕ ಕ್ರಿಯೆಯು ದರದ ಮೇಲೆ ಪ್ರಭಾವ ಬೀರುತ್ತೆ? ಆಪ್ಷನ್ ಡಿ ಎಲ್ಲವೂ ಕೂಡ. ದ್ರಾವಣ, ಉಷ್ಣತೆ ಮತ್ತು ಕ್ರಿಯಾವರ್ಧಕ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಯಲ್ಲಿ ಯಾವುದು ರಾಸಾಯನಿಕ ವಿಭಜನೆಗೆ ಉದಾಹರಣೆಯಾಗುವುದು? ಸರಿ ಉತ್ತರ ಆಪ್ಷನ್ ಸಿ NH2O 2H2 ಪ್ಲಸ್ O2. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಮ್ಲಜನಕವನ್ನು ಕಂಡುಹಿಡಿದವರು ಯಾರು? ಸರಿ ಉತ್ತರ ಆಪ್ಷನ್ ಡಿ ಜೋಸೆಫ್ ಫ್ರೀಸ್ಲೆ. ಇವುಗಳಲ್ಲಿ ಯಾವುದು ಮೆಟಲಾಯ್ಡ್ ಯಾವುದು ಕೇಳಿದ್ರೆ ಸರಿ ಉತ್ತರ ಆಪ್ಷನ್ ಎ ಆಂಟಿಮನಿ. ತಾಮ್ರದ ಅದಿರಿನ ಹೆಸರೇನು? ಸರಿ ಉತ್ತರ ಆಪ್ಷನ್ ಎ ಚಾಲ್ಕೋಪೈರೆಟ್ಸ್. ತಾಮ್ರದ ಶುದ್ಧೀಕರಣದಲ್ಲಿ ಬಳಸುವ ವಿದ್ಯುತ್ ವಿಭಾಜಕ ಯಾವುದು? ಸರಿ ಉತ್ತರ ಆಪ್ಷನ್ ಸಿ ತಾಮ್ರದ ಸಲ್ಫೇಟ್. ಇಂಗಾಲ ಮತ್ತು ಜಲಜನಕ ಸಂಯುಕ್ತಗಳು ಅದಕ್ಕೆ ಉದಾಹರಣೆಯನ್ನು ಕೊಡಿ ಅಂತ ಹೇಳ್ತಾರೆ. ಸರಿ ಉತ್ತರ ಆಪ್ಷನ್ ಎ ಹೈಡ್ರೋಕಾರ್ಬನ್ಸ್. ಪೆಂಟಿನ್ನ ಅಣುಸೂತ್ರ ಏನು? ಸರಿ ಉತ್ತರ ಆಪ್ಷನ್ ಡಿ C5H10. ಇಂಧನದ ಪ್ರಮುಖ ಘಟಕ ಯಾವುದು? ಸರಿ ಉತ್ತರ ಆಪ್ಷನ್ ಡಿ C4H10. ಈ ಅನಿಲದಲ್ಲಿ ಮಾತ್ರ ಎಲೆಕ್ಟ್ರಾನ್ಗಳ ಅಷ್ಟಕ ಜೋಡಣೆ ಇರುವುದಿಲ್ಲ. ಸರಿ ಉತ್ತರ ಆಪ್ಷನ್ ಸಿ ರೆಡಾನ್ನಲ್ಲಿ ಮಾತ್ರ ಎಲೆಕ್ಟ್ರಾನ್ಗಳ ಅಷ್ಟಕ ಜೋಡಣೆ ಇರೋದಿಲ್ಲ. ಇವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆಯಾಗಿದೆ? ಸರಿ ಉತ್ತರ ಆಪ್ಷನ್ ಬಿ ಬೆಣ್ಣೆ ತುಪ್ಪ ಆಗುವುದು ರಾಸಾಯನಿಕ ಬದಲಾವಣೆ. ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇರುವ ಸಂಯುಕ್ತಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಅಲ್ಕೇನ್. ಬೆಳ್ಳಿ ನೈಟ್ರೇಟ್ ಪ್ಲಸ್ ಜಲಜನಕದ ಕ್ಲೋರೈಡ್ ಇದು ಏನನ್ನು ಕೊಡುತ್ತೆ? ಸರಿ ಉತ್ತರ
ಆಪ್ಷನ್ ಸಿ ಬೆಳ್ಳಿಯ ಕ್ಲೋರೈಡ್ ಪ್ಲಸ್ ನೈಟ್ರಿಕ್ ಆಸಿಡ್ ಅನ್ನು ಕೊಡುತ್ತೆ. ಕಂಚು ತಯಾರಿಸಲು ಉಪಯೋಗಿಸುವಂಥ ಮಿಶ್ರ ಲೋಹ ಯಾವುದು? ಸರಿ ಉತ್ತರ ಆಪ್ಷನ್ ಎ ತಾಮ್ರ ಸತು. ಕಬ್ಬಿಣದ ಪರಮಾಣು ತೂಕ ಎಷ್ಟಿರುತ್ತೆ? ಸೊ ಕಬ್ಬಿಣದ ಪರಮಾಣು ತೂಕ 56 ಇರುತ್ತೆ. ಸಿಲಿಕಾನ್ ಕಾರ್ಬೈಡ್ರ ಅಣುಸೂತ್ರ ಏನು? ಸರಿ ಉತ್ತರ ಆಪ್ಷನ್ ಎ SiC. ತಾಮ್ರದ ಅಣು ವಿನ್ಯಾಸ ಏನು? ಸರಿ ಉತ್ತರ ಆಪ್ಷನ್ ಬಿ Ar4s1 3d10. LPG ಮತ್ತು CNG ಯಲ್ಲಿರುವ ಮುಖ್ಯ ಘಟಕಾಂಶ ಯಾವುದು? ಸರಿ ಉತ್ತರ ಆಪ್ಷನ್ ಎ ಬ್ಯೂಟೇನ್ ಮತ್ತು ಮೀಥೇನ್. ರಾಸಾಯನಿಕವಾದ ಸಲ್ಫರ್ನ ಭೌತ ಲಕ್ಷಣ ಏನು? ಸರಿ ಉತ್ತರ ಆಪ್ಷನ್ ಎ ಹಳದಿ. ಪೆಟ್ರೋಲ್ ಒಂದು ಯಾವ ರೀತಿಯ ಇಂಧನವಾಗಿದೆ? ಸರಿ ಉತ್ತರ ಪೆಟ್ರೋಲ್ ಇದೆಯಲ್ಲ ಯಾವ ಬಗೆಯ ಇಂಧನ ಕೇಳಿದರೆ ಆಪ್ಷನ್ ಬಿ ಹೈಡ್ರೋಕಾರ್ಬನ್ ಇಂಧನವಾಗಿದೆ. ಥೋರಿಯಂ ಸಿಗುವ ರಾಜ್ಯ ಯಾವುದು? ಭಾರತದ ಯಾವ ರಾಜ್ಯದಲ್ಲಿ ಥೋರಿಯಂ ಸಿಗುತ್ತೆ? ಸರಿ ಉತ್ತರ ಆಪ್ಷನ್ ಸಿ ಕೇರಳ. ಅತಿ ಕಡಿಮೆ ಪ್ರಮಾಣದಲ್ಲಿ ನಿಸರ್ಗದಲ್ಲಿ ಸಿಗುವಂತಹ ಧಾತು ಯಾವುದು? ತುಂಬ ಕಮ್ಮಿ ಸಿಗುತ್ತೆ ಯಾವುದು ಕೇಳಿದ್ರೆ ಸರಿ ಉತ್ತರ ಆಪ್ಷನ್ ಎ ಟೆಕ್ನೀಷಿಯಂ. ಕಾರ್ಬನ್ ಡೈಆಕ್ಸೈಡ್ನ ಸಾಪೇಕ್ಷ ಅಣುರಾಶಿ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಬಿ 44. ಗಂಧಕವು ಆಮ್ಲಜನಕದಲ್ಲಿ ಉರಿದಾಗ ಬಿಡುಗಡೆಗೆ ಆಗುವ ಅನಿಲ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ SO2. ಬೇಕಿಂಗ್ ಸೋಡಾದ ಅಡುಗೆ ಸೋಡಾದ ರಾಸಾಯನಿಕ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಸಿ ಸೋಡಿಯಂ ಬೈಕಾರ್ಬೋನೇಟ್. ಊದು ಕುಲುಮೆಯಲ್ಲಿ ಕಬ್ಬಿಣದ ಅದಿರು, ಹೆಮಟೈಟ್, ಸುಣ್ಣದ ಕಲ್ಲು ಮತ್ತು ಕೋಶಗಳನ್ನು ಬೆರೆಸುವ ಪ್ರಮಾಣ ಕ್ರಮವಾಗಿ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ 8:1:4. ಭೂಮಿಯ ತೊಗಟೆಯಲ್ಲಿ ಹೇರಳವಾಗಿ ಸಿಗುವಂತಹ ಲೋಹ ಯಾವುದು? ಸರಿ ಉತ್ತರ ಆಪ್ಷನ್ ಎ ಅಲ್ಯೂಮಿನಿಯಂ. ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ, ಪರಮಾಣುವಿನಲ್ಲಿ ವಿದ್ಯುತ್ ಆವೇಶ ಹೊಂದಿರದ ಕಣ ಯಾವುದು? ಆಪ್ಷನ್ಸ್ ಈ ರೀತಿದೆ, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್, ಪಾಸಿಟ್ರಾನ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.